ಫೈನಲ್ ಆಗಿ ಇವತ್ತು ನಮ್ಮ ಶ್ರೈ ಹೆಚ್ಚೊಂದು ಡ್ರಾಮಾ. ಗೋಮನ್ ಕೈಯದು ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದಾರೆ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದಾರೆ ಅನ್ಕೋತೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್. ಇದು ನಮ್ಮ ಶ್ರೇಯು ಹೆಚ್ಚು ಡ್ರಾಮಾ ಇತ್ತಲ್ವ, ಹಾಗಾಗಿ ಇವತ್ತು ಎಲ್ಲರೂ ಕೂಡ ರೆಡಿಯಾಗಿ ಹೋಗ್ತಾ ಇದ್ದೀವಿ. ಹಾಗೆ ಆ ಸೈಡು ಮಾಮ ಮಮ್ಮಿ ಅದೆಲ್ಲ ಕೂಡ ಸ್ವಲ್ಪ ಲೇಟಾಗಿಯೂ ಕೂಡ ಬರ್ತಾ ಇದ್ದಾರೆ. ಟೈಮ್ ಎಲ್ಲ ಸ್ವಲ್ಪ 4:30ಗೆ ಸ್ಟಾರ್ಟ್ ಆಗ್ತಾ ಇದೆ ಅಂತ ಹೇಳಿದ್ರಲ್ಲ, ಹಾಗಾಗಿ ನಾವು ಅಷ್ಟೇ ಆಟೋದಲ್ಲಿ ಹೋಗ್ತಾ ಇದ್ದೀವಿ. ಈಗ ರಂಗಾಯಣಕ್ಕೆ ಎಂಟ್ರಿ ಕೂಡ ಕೊಡ್ತಾ ಇದ್ದೀವಿ. ಫಸ್ಟ್ ಟೈಮ್ ನಮ್ಮ ಧಾರವಾಡದಲ್ಲಿ ಇದ್ರೂ ಒಳಗಡೆ ಹೋಗಿರಲಿಲ್ಲ, ಇದು ಫಸ್ಟ್ ಟೈಮ್ ಅಂತಲೇ ಹೇಳ್ಬೋದು. ಅದ ಹಾಲ್ನಾಗ ನೋಡಿ ಹೇಳಿದ್ಬಿಡು, ಒಳಗೆ ಬಂದೇವಿಲ್ಲ. ಬಾಯ್ಪಾ ಪರ್ಸ್ ಇಟ್ಕೊಂಬ. ಇದು ಪರ್ಸ್ 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 ಇಲ್ಲೈತೆ ನಾವು ಪರ್ಸ್. ಇದು ಎಂಟ್ರೆನ್ಸ್ ರಂಗಾಯಣ ಧಾರವಾಡ. ಇನ್ನೂ ಯಾರೂ ಬಂದಿಲ್ಲ. ಟೈಮ್ ಬಂದು 4 ಗಂಟೆ ಆಯಿತು. 4 ಗಂಟೆ ಅಂದರೆ ಇರ್ರಿ ಪ್ರೆಸೆಂಟಾಗಿ ಅಂತ ಹೇಳಿದರು. ಒಳಗಡೆ ಇರ್ಬೋದು, ಹೊರಗಡೆ ಮಾತ್ರ ಎಲ್ಲ ಎಲ್ಲ ಖಾಲಿ ಇದೆ. ನಾವೇ ಅಷ್ಟೇ ಇಲ್ಲಿ ಬಂದಿರೋದು. ಇಲ್ಲೇ ಬಾಯ್ ಕೇಳ್ತೈತಲ್ ಚುನು. ಡ್ರಾಯಿಂಗಿಂದ ಇಲ್ಲಿ ಡ್ರಾಯಿಂಗಿಂಗ್ ಮಾಡಿದ್ವಿ. ಹೊಳ್ಳಿ ಅಲ್ಲಿ ಪೇಂಟಿಂಗ್ ಮಾಡಿಸಿದ್ರೆ ಇಲ್ಲಿ ಪ್ರೈಸ್ ಡಿಸ್ಟ್ರಿಬ್ಯೂಟ್ ಮಾಡಿದ್ರು. ಬಾಯಿ ಎಲ್ಲಿ ಕೇಳ್ತೈತಲ್ಲ ಹೋಗ್ಬೇಕು ಸೀದಾ. ಆ ಹುಡುಗರ್ದು ಸೌಂಡ್ ಎಲ್ಲಿ ಕೇಳ್ತೈತಲ್ಲ ನೋಡ್ಕೊಂತ ಹೋಗ್ಬೇಕು ಸೀದಾ ಅಂತ. ಅಮ್ಮ ಬಂದೈತಿ, ಬಂದಾರ? ಈಗ ಡ್ರಾಮಾ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ. ಒಂದು ಅಜ್ಜಿ ಕತೆ ಅಂತ ಹೇಳಿ. ಖುಷಿ 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 ಏ ಖುಷಿ ಖುಷಿ ಹಾಯ್. ಟೈಮ್ ಬಂದು 4:07 ಆಯಿತು. ಈಗ ಮಕ್ಕಳೆಲ್ಲ ಕಾಸ್ಟ್ಯೂಮ್ ಚೇಂಜ್ ಮಾಡಲಿಕ್ಕೆ ಅಂತ ನಾನು ಚೆನ್ನಾಗಿ ಇಲ್ಲೆಲ್ಲ ರೆಡಿ ಮಾಡ್ಕೊತಾ ಇದ್ದಾರೆ.
ನಮ್ಮ ಚಿನ್ನ ಕಾಲೇಜಿಂದ ಬರೋಕ್ಕಾಗಿ ನಮ್ಮ ಜೊತೆ ಹಿಂಗಾಗಿ ಈಗ ಇಡ್ಲಿ ತಿಂದ ಊಟ ಮಾಡಿ ಬಂದಿದ್ದಿಲ್ಲ ಅಂತೇಳಿ ಮಾಡಿದ್ರ ನಿಜವಾಗಿಯೂ ಅವರು ಅಂಕಗಳನ್ನ ಗಳಿಸುವುದರ ಜೊತೆಗೆ ತಮ್ಮ ಸಮಗ್ರ ವ್ಯಕ್ತಿತ್ವವನ್ನು ನಿರ್ಮಾಣ ಮಾಡಿಕೊಳ್ಳಲಿಕ್ಕೆ ಸಾಧ್ಯ ಆಗ್ತದೆ. ಯಾಕಂದ್ರ ಇಲ್ಲಿ ನಾಟಕಗಳನ್ನ ಮಾಡ್ತಾರಲ್ಲ, ಪೌರಾಣಿಕ ಕಥೆಗಳಿರ್ತಾವ, ಆದರ್ಶ ವ್ಯಕ್ತಿಗಳಿರ್ತಾರ, ಅವರು ನೀಡಿದಂತಹ ಮಾರ್ಗದರ್ಶನ ಇರ್ತಾವು. ಇವೆಲ್ಲವನ್ನ ನಾಟಕ ಮಾಡ್ತಾ 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 ಮಕ್ಕಳು ಅದರೊಳಗ ಮುಳುಗಿ ಹೋಗಿ ಒಳ್ಳೆಯ ನಮ್ಮದು ಮಾಮನ ಮಗ ಫಸ್ಟ್ ಬಂದು ಈಗ ಊರಿಗೆ ಹೋಗಿದ್ದು ಡೈರೆಕ್ಟ್ ಇಲ್ಲದೇ ಎರಡು ಕೈ ಕಾಲು ಕೊಟ್ಟ, ಕಣ್ಣು ಮೂಗು ಬಾಯಿ ಇಟ್ಟ, ಸುಂದರವಾದ ರೂಪ ಕೊಟ್ಟ, ಇದಕ್ಕೈತ ಮಲ್ಲಿಗ ಸಟ್ಟ, ಶಿವಾಡಿಸಿದಂಗಾಡಬೇಕು ನಾವೆಲ್ಲ, ಶಿವಾಡಿಸಿದಂಗಾಡಬೇಕು ನಾವೆಲ್ಲ, ಪಾತ್ರಧಾರಿ ನಾವೆಲ್ಲ, ಸೂತ್ರಧಾರಿ ಶಿವಮೇಲ, ಪಾತ್ರಧಾರಿ ನಾವೆಲ್ಲ, ಸೂತ್ರಧಾರಿ ಶಿವಮೇಲ, ಶಿವಾಡಿಸಿದಂಗಾಡಬೇಕು ನಾವೆಲ್ಲ, ಶಿವಾಡಿಸಿದಂಗಾಡಬೇಕು ನಾವೆಲ್ಲ. ಪ್ರಕೃತಿಯ ಪುಷ್ಪ ತಮಗೆಲ್ಲ ಸ್ವಾಗತ. ಆತ್ಮೀಯ ಅತಿಥಿ ಮಹೋದಯರಿಗೆ ಅಂಗದ ಚಂದದ ಪುಷ್ಪವ ನೀಡುವ ಮೂಲಕ ಆತ್ಮೀಯವಾಗಿ ಸ್ವಾಗತಿಸೋಣ ಎಂದು ಹೇಳುತ್ತಾ, ನಮ್ಮ ಧಾರವಾಡದ ಹೊಂಬೆಳಕು ಪ್ರತಿಷ್ಠಾನ, ಪೂರ್ಣರಂಗ ಅಭಿನಯ ಶಾಲೆ ಹಾಗೂ ಪ್ರಾರ್ಥನಾ ಎಜುಕೇಶನಲ್ ಟ್ರಸ್ಟ್ ಇವರ ಸಂಯುಕ್ತ ಆಶ್ರಯದಲ್ಲಿ ನಮ್ಮೂರ ಡ್ರಾಮಾ ಜೂನಿಯರ್ ಚಿಣ್ಣರ ವಸಂತ ಸಂಭ್ರಮ ಮಕ್ಕಳ ಬೇಸಿಗೆ ಶಿಬಿರದ ಸಮಾರೋಪ ಸಮಾರಂಭಕ್ಕೆ ಉದ್ಘಾಟಕರಾಗಿ ಆಗಮಿಸಿರುವಂತಹ ಬೆಂಗಳೂರಿನ ಚಲನಚಿತ್ರ ವಾಣಿಜ್ಯ ಮಂಡಳಿ ನಟ ಹಾಗೂ ನಿರ್ಮಾಪಕರಾದಂತಹ ಶ್ರೀ ಪ್ರೇಮಾನಂದ್ ವಿಷ್ಣು ಗವಸ್ ಇವರಿಗೆ ಎಲ್ಲರ ಪರವಾಗಿ ಸ್ವಾಗತವನ್ನ ಕೋರುತ್ತೇವೆ ಹಾಗೂ ಶ್ರೀ ವಿಠಲರಾಜ್ ಇವರಿಂದ ಪುಷ್ಪವನ್ನ ನೀಡುವ ಮೂಲಕ ಸ್ವಾಗತಿಸಬೇಕೆಂದು ಕೇಳಿಕೊಳ್ಳಿ. ಧಾರವಾಡದ ಪ್ರಥಮ ದರ್ಜೆ ಕಾಲೇಜಿನ ಪ್ರಾಚಾರ್ಯರಾದಂತಹ ಪ್ರೊಫೆಸರ್ ಜಿ.ಕೆ. ಬಡಿಗೇರ್ ಇವರನ್ನು ಕೂಡ ಎಲ್ಲರ ಪರವಾಗಿ ಸ್ವಾಗತವನ್ನ ಕೋರುತ್ತೇನೆ. ಅವರಿಗೂ ಕೂಡ ಶ್ರೀ ಅವರ ಅನುಪಸ್ಥಿತಿಯಲ್ಲೂ ಕೂಡ ನಾವು ಅವರಿಗೆ ಸ್ವಾಗತವನ್ನ ಕೋರಲು ಇಷ್ಟಪಡ್ತೇನೆ. ಅದೇ ರೀತಿ ಇನ್ನೋರ್ವ ಅತಿಥಿಯಾದಂತಹ ಧಾರವಾಡದ ಜ್ಞಾನ ಸಮೃದ್ಧಿ ಅಕಾಡೆಮಿಯ ಸಂಸ್ಥಾಪಕರಾದಂತಹ ಶ್ರೀ ಸಿದ್ದು ಮೇಟಿ ಇವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಎಲ್ಲರ ಪರವಾಗಿ ಸ್ವಾಗತವನ್ನ ಕೋರುತ್ತೇನೆ. ಹಾಗೂ ಶ್ರೀ ಕೃಷ್ಣಾಂಗಿ ಸಿಂಧೆ ಇವರು ಪುಷ್ಪವನ್ನು ನೀಡುವ ಮೂಲಕ ಸ್ವಾಗತವನ್ನ ಕೇಳ್ಕೊಡ್ಬೇಕು ಅಂತ ಹೇಳ್ತೀನಿ. ಅಶ್ವಿನಿ ಪೇಯಿಂಗ್ ಗೆಸ್ಟ್ ನ ಸಂಸ್ಥಾಪಕರಾದಂತಹ ಶ್ರೀ ಮಾಲ್ತೇಶ್ ನಾಡಗೌಡರ್ ಇವರನ್ನು ಸಹ ಎಲ್ಲರ ಪರವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಕೋರುತ್ತೇನೆ. ಇವರಿಗೆ ಸಂತೋಷ್ ರೇವಡಿಹಾಳ್ ಇವರು ಪುಷ್ಪವನ್ನು ನೀಡುವ ಮೂಲಕ ಸ್ವಾಗತ ಕೋರಬೇಕಂತ ಕೇಳ್ಕೊಳ್ತೀನಿ. ಎಲ್ಲರೂ ಚಪ್ಪಾಳೆ ಹಾಕೋದ್ರ ಮೂಲಕ ಅವರಿಗೆ ಸ್ವಾಗತವನ್ನು ಕೋರಬೇಕು ಅಂತ ಕೇಳ್ಕೊಳ್ತೀವಿ. ಅದೇ ರೀತಿ ಕಾರ್ಯಕ್ರಮದ ಗೌರವ ಉಪಸ್ಥಿತಿಯಲ್ಲಿರುವ ದುಮ್ಮವಾಡದ ಶ್ರೀ ವೀರೇಶ್ವರ ಆಂಗ್ಲ ಮಾಧ್ಯಮ ಶಾಲೆಯ ಕಾರ್ಯದರ್ಶಿಗಳಾದಂತಹ ಶ್ರೀಮತಿ ಅಕ್ಕಮಹಾದೇವಿ ಕುಂಬಾರ್ ಇವರನ್ನು ಕೂಡ ಎಲ್ಲರ ಪರವಾಗಿ ಸ್ವಾಗತವನ್ನ ಕೋರುತ್ತೇನೆ.
ಇವರಿಗೆ ಮಂಜುಳಾ ಕಾಳೆ ಇವರು ಪುಷ್ಪವನ್ನು ನೀಡುವ ಮೂಲಕ ಸ್ವಾಗತವನ್ನು ಕೋರಬೇಕಂತ ಕೇಳ್ಕೊತೀನಿ. ಅದೇ ರೀತಿ ಕಾರ್ಯಕ್ರಮದ ಇನ್ನೋರ್ವ ಗೌರವ ಉಪಸ್ಥಿತಿಯಲ್ಲಿರುವಂತಹ ಧಾರವಾಡದ ಪೂರ್ಣರಂಗ ಅಭಿನಯ ಶಾಲೆಯ ಅಧ್ಯಕ್ಷರಾದಂತಹ ಶ್ರೀಮತಿ ಪೂರ್ಣಿಮಾ ತಡಕೋಡ್ ಇವರಿಗೂ ಕೂಡ ತಮ್ಮೆಲ್ಲರ ಪರವಾಗಿ ಸ್ವಾಗತವನ್ನ ಕೋರುತ್ತೇನೆ. ಅದೇ ರೀತಿ ಈ ಕಾರ್ಯಕ್ರಮದ ಮತ್ತೋರ್ವ ಗೌರವ ಉಪಸ್ಥಿತಿಯಲ್ಲಿರುವಂತಹ ಕಂಟೆಂಟ್ ಕ್ರಿಯೇಟರ್ ಅಂಡ್ ಇನ್ಫ್ಲೂಯೆನ್ಸರ್ ಆಗಿರುವ ಶ್ರೀಮತಿ ವಿನಿತಾ ಹಿರೇಮಠ್ ಇವರನ್ನು ಕೂಡ ಎಲ್ಲರ ಪರವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರುತ್ತೇನೆ. ಹಾಗೂ ಮಂಜುಳಾ ಕಾಳೆ ಇವರು ಪುಷ್ಪವನ್ನು ನೀಡುವ ಮೂಲಕ ಅವರನ್ನು ಸ್ವಾಗತಿಸಬೇಕೆಂದು ಕೇಳಿದರು. ಮುಖ್ಯವಾಗಿ ಕಾರ್ಯಕ್ರಮದ ಘನ ಅಧ್ಯಕ್ಷತೆಯನ್ನು ವಹಿಸಿರುವ ಧಾರವಾಡದ ಶ್ರೀ ಸಾಯಿ ಪದವಿ ಪೂರ್ವ ವಿಜ್ಞಾನ ಹಾಗೂ ವಾಣಿಜ್ಯ ಮಹಾವಿದ್ಯಾಲಯ ಹಾಗೂ ಹೊಂಬೆಳಗು ಪ್ರತಿಷ್ಠಾನದ ಅಧ್ಯಕ್ಷರು ಹಾಗೂ ವ್ಯವಸ್ಥಾಪಕ ನಿರ್ದೇಶಕರೂ ಆಗಿರುವಂತಹ ಶ್ರೀಮತಿ ವೀಣಾ ಬಿರಾದಾರ್ ಇವರಿಗೆ ಶ್ರೀಮತಿ ಸುಚಿತ್ರಾ ಹರೀಶ್ ಇವರು ಪುಷ್ಪವನ್ನು ನೀಡುವ ಮೂಲಕ ಎಲ್ಲರ ಪರವಾಗಿ ಸ್ವಾಗತವನ್ನು ಕೋರಬೇಕು ಅಂತ ಕೇಳ್ಬೋದು. ನಮ್ಮ ಚಪ್ಪಾಳೆ ಮೂಲಕ ಕಾರ್ಯಕ್ರಮಕ್ಕೆ ಮೆರಗನ್ನು ನೀಡಬೇಕು ಅಂತ ಪಾಲಕರಲ್ಲಿ ಕೇಳ್ಕೊತೇನೆ. ಹಾಗೆ ಈ ಕಾರ್ಯಕ್ರಮಕ್ಕೆ ಎಲ್ಲ ಪಾಲಕರಿಗೂ ಕೂಡ ಹಾಗೂ ಎಲ್ಲ ಪಾಲಕರು ಕೂಡ ನಮ್ಮ ಸಂಘಟಕರ ಪರವಾಗಿ ಸ್ವಾಗತವನ್ನ ಕೋರುತ್ತೇನೆ. ವಿಭಿನ್ನವಾಗಿ ಹೆಂಗ ಮಾಡಿದೀವಿ ಅಂತ ಅನ್ನೋದು ಇನ್ನು ಕೇವಲ ಅರ್ಧ ತಾಸೊಳಗೆ ನಿಮಗೆಲ್ಲರಿಗೂ ನಿಮ್ಮ ಎದುರಿಗೆ ಅದು ಸಾಕ್ಷಿ ರೂಪದಲ್ಲಿ ನಿಲ್ತದ. ಮಕ್ಕಳ ಮುದ್ದು ಅಭಿನಯಕ್ಕೆ, ಅವರ ಪುಟ್ಟ ಪುಟ್ಟ ಹಾವಭಾವಕ್ಕೆ ಅವರ ಈಗ ನಾವೆಲ್ಲರೂ ಕಾದಂಥ ಡ್ರಾಮಾ ಕೂಡ ಸ್ಟಾರ್ಟ್ ಆಗುತ್ತೆ. ಈಗ ನಮ್ಮ ಚಿನ್ನ ವಿಡಿಯೋ ಮಾಡೋಕ್ಕಾಗ್ತದೆ ನೋಡಿ. ಚಿನ್ನ ಇವತ್ತು ಟೈಮ್ ಸ್ಟಾರ್ಟ್ ನಾವು ಈ ಡ್ರಾಮಾ ಫುಲ್ ವಿಡಿಯೋ ನಿಮ್ಗೆ ಬೇಕಾಗಿದ್ರೆ ನಮ್ಮ ಚಾನಲಲ್ಲಿ ಇದೆ, ಹೋದ ಬ್ಲಾಗ್ನಲ್ಲಿ ಅಪ್ಲೋಡ್ ಮಾಡಿದ್ದೇನೆ. ಯಾರಿಗಾದರೂ ಇಷ್ಟ ಆಗಿದ್ದರೆ ಫುಲ್ ವಿಡಿಯೋನ ನೋಡ್ಕೊಂಬನ್ನಿ. ಡ್ರಾಮಾದ್ದು ಹೇಗೆ ಬಂತು ಅಂತ ಕಮೆಂಟ್ ಕೂಡ ತಿಳಿಸಿ. ಯಾರಾದ್ರೂ ಫೀಡ್ಬ್ಯಾಕ್ ಹೇಳ್ತೀರಾ? ಪಾಲಕರು ಹೇಳ್ಬೋದು, ನಾಟಕ ಹೇಗೆ ಅನಿಸ್ತು, ಏನು ಇನ್ನು ಏನಾಗ್ಬೋದಿತ್ತು ಅನ್ನೋದನ್ನ ಹೇಳಿ. ಚೆನ್ನಾಗಿದೆ ಅನ್ನೋದಿತ್ತು. ಡ್ರಾಮಾ ಬಹಳ ಚೆನ್ನಾಗಿತ್ತು. ನಾವು ಡ್ರಾಮಾ ಜೂನಿಯರ್ ಅಂತ ಹೇಳಿ ಟಿವಿಯಲ್ಲಿ ನೋಡ್ತಾ ಇದ್ವಿ. ಬಹಳ ಸುಂದರವಾಗಿ ನಡೀತಾ ಇತ್ತು. ಟಿವಿಯಲ್ಲಿ ನೋಡ್ತಾ ನೋಡ್ತಾ ನಮ್ಮ ಮಕ್ಕಳು ಕೂಡ ಒಂದಿನ ಟಿವಿಯಲ್ಲಿ ಹೋದ್ರೆ ಹೆಂಗ್ ಚೆನ್ನಾಗಿರ್ತದೆ ಅಂತ ಹೇಳಿ ಅಂತಕ್ಕಂತ ಒಂದು ಆಸೆ ನನಗೂ ಕೂಡ ಆಯ್ತು. ಅದೇ ರೀತಿ ಒಂದು ನಮ್ಮೂರ ಡ್ರಾಮಾ ಜೂನಿಯರ್ ಕರ್ಕೊಂಡು ಹೋಗ್ಬೇಕಾದ್ರೆ
ಅವರು ಪಟ್ಟಕ್ಕಂತ ಕಷ್ಟ ಆಮೇಲೆ ನಾನು ಒಬ್ಬ ಟೀಚರ್ ಲೆಕ್ಚರರು ದೊಡ್ಡ ಮಕ್ಕಳ ಮೇಂಟೈನ್ ಮಾಡೋಕ್ಕಿಂತ ಕಷ್ಟ ಈ ಚಿಕ್ಕ ಮಕ್ಕಳನ್ನ ಮೇಂಟೈನ್ ಮಾಡೋದು ಬಹಳ ಅಂದ್ರೆ ಬಹಳ ಕಷ್ಟ. ಅವರು ಪಟ್ಟಂತ ಒಂದು ಕಷ್ಟಕ್ಕೆ ಅವರ ಶ್ರಮಕ್ಕೆ ಒಂದು ತಕ್ಕ ಒಂದು ಶ್ರೇಷ್ಠವಾದ ಸ್ಥಾನಕ್ಕೆ ಅವರು ಏರ್ಲಿ ಅಥವಾ ಒಂದು ಒಳ್ಳೆಯ ಒಂದು ಡೈರೆಕ್ಟರ್ ಆಗುವಂತಹ ಒಂದು ಒಬ್ಬ ನಿರ್ದೇಶಕರಾಗುವಂತಹ ಒಂದು ಅವರಿಗೆ ಅವಕಾಶ ಚಿತ್ರರಂಗದಲ್ಲಿ ಅವ್ರಿಗೆ ಸಿಗ್ಲಿ ಅಂತ ಆಶಿಸ್ತೇನೆ. ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಹಾಗೇನೆ ಪಾಲಕರು ಮಾತಾಡ್ತೀರಾ ಮತ್ತೆ ಯಾರಾದ್ರು? ಮಂಜು 45 ಇಂಟೆನ್ಸಿಟಿ, ಲೈಟ್ ಇಂಟೆನ್ಸಿಟಿ 45. ನಮಸ್ಕಾರ. ಈಗ ಸಾಕಷ್ಟು ನಾನು ಮಾತಾಡಿದ್ದೀನಿ ಮುಂಚೆ ಮತ್ತು ಮಾತಾಡ್ಲಿಕ್ಕೆ ಹೇಳ್ತಾ ಇದ್ದಾರೆ. ಆದರೆ ನಾಟಕ ನೋಡಿ ಆ ರಾವಣ ಪಾತ್ರ ಯಾವ ಥರ ಮಾಡಿದ್ದಾರೆ, ಎಕ್ಸ್ಟ್ರಾರ್ಡಿನರಿ, ಎಲ್ಲ ಮಕ್ಕಳು ಒಳ್ಳೆ ಮಾಡಿದ್ದಾರೆ. ಅದಕ್ಕಿಂತ ರಾವಣ ಅಂತ ಹೇಳಿದ್ರೆ ಅದು ಮರಿಲಿಕ್ಕೆ ಸಾಧ್ಯವಿಲ್ಲ. ಎಲ್ಲವನ್ನು ಆ್ಯಕ್ಟಿಂಗ್ ಅಂದರೆ ಆ ಥರ ಎಕ್ಸ್ಟ್ರಾರ್ಡಿನರಿ, ಎಲ್ಲರೂ ಒಳ್ಳೇದು ಮಾಡಿದ್ದಾರೆ. ಎಲ್ಲರೂ ಅಂದರೆ ಎಲ್ಲರೂ ಒಳ್ಳೇದು ಮಾಡಿದ್ದಾರೆ. ಅವರು ಅಕ್ಕಂತ ಅವರ ಎಬಿಲಿಟಿ ಹೇಗಿದೆ ಆ ಥರ ಮಾಡಿದ್ದಾರೆ. ಆದರೆ ಎಕ್ಸ್ಟ್ರಾರ್ಡಿನರಿ ಇದು ರಾವಣ ಸೂಪರ್. ಟೈಮ್ ಬಂದು 8:30 ಆಯಿತು. ಎಲ್ಲ ಫಂಕ್ಷನ್ ಮುಗಿಸ್ಕೊಂಡು ವಾಪಸ್ ಮನೆಗೆ ಹೊಂಟೇವಿ. ಈಗ ಎಲ್ಲರೂ ಸೇರಿ ಹೊಂಟೇವಿ. ಹಲಸಿನಣ್ಣು, ಮಾವಿನಕಾಯಿ, ಶೋಗಡ ಓಪನ್ ಮಾಡಿದ್ರೆ ಉಪ್ಪಿನಕಾಯಿಗೆ ಹಣ್ಣಿಗೆ ಹಾಗೆ ಈಗ ತಾನೇ ಮನೆಗೆ ಬಂದ್ವಿ. ಎಲ್ಲರೂ ಕೂಡ ಫ್ರೆಶ್ ಅಪ್ ಆಗಿ ಈಗ ಮಾಮ ಅಕ್ಕ ದಾಂಡೇಲಿಗೆ ಹೋಗಿದ್ರಲ್ಲ, ಹಾಗಾಗಿ ಆಂಟಿ ಅಂಕಲು ಅಲ್ಲಿಂದ ಮಾವಿನ ಹಣ್ಣು ಹಾಗೆ ಹಲಸಿನ ಹಣ್ಣು ಮತ್ತು ಗಿಡನ ಕಳಿಸಿದ್ರು. ಅದನ್ನು ಈಗ ಮಾಮ ತೋರಿಸ್ತಾ ಇದ್ರು. ಹಲಸಿನ ಹಣ್ಣು ಕಟ್ ಮಾಡೋಲ್ರಿ ಈಗ. ಅಲ್ಲಿ ಹಾಗೆ ಬಿದ್ದಿರ್ತಾವಲ್ಮ ಹಣ್ಣು. ಹಣ್ಣಿಗೆ ಉಪ್ಪಿನಕಾಯಿ ಎರಡು ಅದಾವ. ಗೋಲ್ಮನ್ಕಾಯಿ ಇದೆ. ಕಟ್ ಮಾಡಿದ್ರೆ ಸರ್ ಚಾ ಫುಲ್ ಸನಿಟಿನ ನೋಡ್ರಿ. ನೀವು ಎದಕ್ಕೆ ಬಂದೀವು? ಇದು ಯಾವ್ದ ಹಣ್ಣು ಅಂತಾರಲ್ಮ? ಕಲ್ಮಿ. ಹಾ ಕಲ್ಮಿ. ಜವಾರಿಕಾಯಿ ಹಿಂಗ್ ಬರ್ತೈತಿ. ಸರಿ. ಎರಡು ಥರ ಐತೇನ? 3 ಥರ ಹಣ್ಣು ಐತಿ. 3 ಥರ ಕಾಯಿ. 3 ಥರ ಕಾಯಿ ಐತೆ. ಸನಿಟಿನ ಪಚ್ಚ ಎಲ್ಲ ನಿನಗ ಹೆಂಗ್ ಹರಿದ್ರಿ? ಅವ್ರು ಇದು ಇರ್ತಾವ ಹರಿವು. ಹಿಂಗ ಅದ್ರಾಗ ಕರ್ಗಸ್ ಟೈಪ್ ಇರ್ತಾವ. ಇವ್ ಮಾಡ್ತೇನೆ ಅಂತ ಮಾಡ್ತೀನಿ ಅಂತ ರೌಂಡ್ ಎಲ್ಲ ಹಾಳಿ ಹಾಕಿದ. ಕರ್ಗಸ್ ಅಷ್ಟ ಸಿಗ್ಲಿಲ್ಲ. ಮಾಡಿ ಕೊಟ್ಟು ಬಿಡ್ತೇನೆ. ಇದು ಟೇಸ್ಟ್ ಇದು ಕಾಯಿ ಆಗಕ್ಕೆ ಇದು ಹಣ್ಣು ಅದು ಇದು ಟೇಸ್ಟ್ ಇರ್ತೈತೆ ಅದು ಸಣ್ಣದು. ಇದು ಹಣ್ಣು ಆಗುದಿಲ್ಲ. ನಾಕತ್ತಿದೆ ಹಣ್ಣಾಗಲ್ಲ ಮೈಗೆ ಕಸ್ಕಾಯಿ ಇದಾವು. ಹಣ್ಣಿಗೆ ಬರ್ಬೇಕು ಅವು. ಹಣ್ಣಿಗೆ ಬರ್ಬೇಕು. ಅದು ಅಚ್ಚು ಸರಿ ಅಂತ ಕೊಂಚೂರು ಉಪ್ಪಿನಕಾಯಿ ಹಾಕಿದ್ರ ಫಸ್ಟ್ ಕ್ಲಾಸ್ ಹಾಕ್ಬಿಟ್ಟು ನೋಡಿ. ನಾವು ಇಲ್ಲಿ ಒಬ್ರು ಇವು ಮಸ್ತ್ ಅದಾವಾಳ. ಏ ಬೇಡಪ್ಪ ನಿಮ್ಮ ಮಂದಿ ಕಡೆ ಅಚ್ಚು ಕೇರ್ತಾವ ಸರಿ ಅಂದೆ ಮುಟ್ಟಬೇಡ. ಗೋಮನ್ಕಾಯಿ ಅದು ಗೋದ್ಮನ್ಕಾಯಿ ಹೇಳು. ಗೋಮನ್ಕಾಯಿ ಇಲ್ಲ ಅಂತ ಇವು ಬೇರೆ ಏನಾದ್ರೊಳಗ ಅವು ಬೇರೆ ಗೋಮನ್ಕಾಯಿ ಅದ್ರಾಗ ದೊಡ್ಡ ಬೇರೆ ಮತ್ತೆ
ರುಚಿ ಐತಿ ಇದು ರುಚಿ ಎಷ್ಟು ಚಂದ ಅವೆರಡು ಸೇಮ್, ಇದು ಬೇರೆ ಇದು ಬೇರೆ ಇದು ಬೇರೆ. ಇದು ಅಗ್ಗದ ರುಚಿ ಇದೆ ಜವಾರಿ. ಇದು ಉಪ್ಪಿಟ್ಟು ಹಾಕಕ್ ಬರ್ತದೆ ನೋಡಿ. ಇದು ಸ್ವೀಟ್ ಇರ್ತೈತನ ಇದು. ಈ ಸ್ವೀಟ್ ಭಯಂಕರ ಸ್ವೀಟ್ ಅಂತೀವಿ. ಇದು ಸ್ವೀಟ್ ಭಾಳ ಸ್ವೀಟ್ ಗಿಡದಾಗ ಹುಳ ಹಾಕ್ಬಿಡ್ತಿತ್ತು. ಇರ್ಬೇಕು ಅದಲ್ಲ ಬಿದ್ದಿರ್ತಿತ್ತು ನೋಡೇವಿಲ್ಲ. ಅದಲ್ಲ ಇದರ ದೊಡ್ಡದು ಕರಿಯೋದೈತಲ್ಲ ಕರೆ ಕರೆ ಕಲ್ಮಿ. ಇವು 2 ಗಿಡ ಅದಾವ ಮಮ್ಮ ಹೂವಿನ. ಹೂವಿನ 4-5 ಗಿಡ ಅದಾವ. ಅದ್ರೊಳಗ ಗಡ್ಡಿ ಗಡ್ಡಿ ತಂದಿರ್ನ ಗಡ್ಡಿನ ಉಳ್ಳಾಗಡ್ಡಿ ಅಂತ ಗಡ್ಡಿ ಅದಾವ. ಇದು ಗಡ್ಡಿ ತಂದು ಕೊಟ್ಟಿದ್ದು ಹಚ್ಚಿದ್ದು ಯಾರ ಎಬ್ಕೊಂಡು ಹೋದ್ರು ಐತೇನು ಮೀ ಐತಲ್ಲ ಮನ್ ಹೂ ಆಗಿತ್ತು. ಏಟಾಗಿತ್ತ ಅದು ಅಲ್ಲೇ ಇಷ್ಟ ಯಾರು ಬೇರೆ 4 ದಿನ ಇರ್ತೈತಿ. ಇಂಥದಲ್ಲ 4 ದಿನ ಇರ್ತೈತಲ್ಲ ಅದು ಹೂ ಹಳ್ಳಿದ್ರ. ದಸರಾ ಹೂವಿಂದ ಅವನು ತಂದೆ ನಿಮಗೆ ಮಾಡುವ ಗುಲಾಬಿ ದಾಸರ. ಅದು ಒಂದ್ಸಲ ಏನ್ ಮಾಡ್ಬೇಕು, ಅಗಿಬೇಕು ಇದನ್ನೆಲ್ಲ ಪೂರ ಗುದ್ಲಿ ತಗೊಂಡ್ಬರ್ಬೇಕು. ಗುದ್ಲಿನ ಆಟೋದಿಂದ ಮನೆಗೆ ಕೂಡ ಬಂದ್ವಿ. ಈಗ ಚಹಾ ಮಾಡ್ಕೋತಾ ಇದ್ದೀವಿ. ಫ್ರೆಶ್ ಆಗಿ ಚಹಾ ಕುಡ್ಕೊಂಡು ಮಧ್ಯಾಹ್ನ ಹೋಗುವಾಗೇ ಚಪಾತಿ ಪಲ್ಯ ಮಾಡಿಟ್ಕೊಂಡು ಹೋಗಿದ್ದೆ. ಈಗ ಅನ್ನ ಸಾಂಬಾರಷ್ಟನ್ನ ರೆಡಿ ಮಾಡಿಕೊಂಡು ಊಟನ ಮುಗಿಸ್ಕೊತೀವಿ ಇವತ್ತಿಂದು. ಹಾಗೆ ಈಗ ಚಹಾ ಕೂಡ ರೆಡಿ ಆಯಿತು. ಎಲ್ಲರೂ ಈಗ ಚಹಾ ಕುಡಿತೀವಿ ಎಲ್ಲರೂ ಸೇರಿ. ಹಾಗೆ ಚಹಾ ಕೂಡ ಕುಡ್ಕೊಂಡ್ವಿ. ಹಾಗೆ ಟೈಮ್ ಕೂಡ ಭಾಳ ಆಗಿತ್ತಲ್ವ, ಎಲ್ಲರೂ ಹೊಟ್ಟೆ ಕೂಡ ಹಸಿವಾಗಿತ್ತು ಅಂತ ಹೇಳ್ತಾಯಿದ್ರು. ಹಾಗಾಗಿ ಊಟ ಕೂಡ ಮುಗಿಸ್ಕೊಂಡು ಇವತ್ತಿನ ಡೇ ನಮ್ದು ಇದಾಗಿತ್ತು. ಸಿಗೋಣ ಮತ್ತೆ ನೆಕ್ಸ್ಟ್ ಬ್ಲಾಗಲ್ಲಿ. ಥ್ಯಾಂಕ್ ಯು.